ಕಾರ್ತಿಕ ಮಾಸದ ಕೊನೆ ಸೋಮವಾರ ಆರಂಭವಾಗುವ ಬಸವನಗುಡಿಯ ಐತಿಹಾಸಿಕ ಕಡಲೆಕಾಯಿ ಪರೀಕ್ಷೆಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ನಾಳೆ ಬೆಳಗ್ಗೆ ಬಸವನಗುಡಿಯ ದೊಡ್ಡ ಬಸವಣ್ಣ ದೇಗುಲದಲ್ಲಿ ಕಡಲೆಕಾಯಿ ಪರೀಕ್ಷೆಗೆ ವಿದ್ಯುಕ್ತ ಚಾಲನೆ ಸಿಗಲಿದೆ. ಅದಕ್ಕೂ ಮೊದಲೇ ಜಾತ್ರೆಯ ಸಂಭ್ರಮ ಮನೆ ಮಾಡಿದೆ. ತಾಜಾ ಗರಂ ವೆರೈಟಿ ಕಡಲೆಕಾಯಿಗಳ ರಾಶಿ ಇದೆ. ಜಾತ್ರೆ ಸೊಗಡು ಮನೆ ಮಾಡಿದೆ. ಬಸವನಗುಡಿಯ ಐತಿಹಾಸಿಕ ಕಡಲೆಕಾಯಿ ಪರೀಕ್ಷೆ ಆರಂಭವಾಗುವುದು ನಾಳೆಯಾದರೂ ಇಂದಿನಿಂದಲೇ ಸಂಭ್ರಮ ಮನೆ ಮಾಡಿದೆ. ಕಾರ್ತಿಕ ಮಾಸದ ಕೊನೆ ಸೋಮವಾರದಂದು ಪ್ರತಿ ವರ್ಷ ಬಸವನಗುಡಿಯಲ್ಲಿ ಕಡಲೆಕಾಯಿ ಪರೀಕ್ಷೆ ನಡೆಯುತ್ತೆ. ಅದರಂತೆ ನಾಳೆಯಿಂದ ಬಸವನಗುಡಿಯ ದೊಡ್ಡ ಗಣಪತಿ ದೇವಾಲಯದ ಬಳಿ ಪರೀಕ್ಷೆ ಆರಂಭ ಆಗಲಿದೆ. ಈ ಬಾರಿ 5 ದಿನ ಪರೀಕ್ಷೆ ಆಯೋಜನೆಗೊಂಡಿದ್ದು, ನಾಳೆ 5 ಬಸವಣ್ಣಗಳಿಗೆ ಕಡಲೆಕಾಯಿ ತಿನ್ನಿಸುವ ಮೂಲಕ ಪರೀಕ್ಷೆಗೆ ಚಾಲನೆ ಸಿಗಲಿದೆ. ದೊಡ್ಡ ಗಣಪತಿ ಮೂರ್ತಿಗೆ ಕಡಲೆಕಾಯಿ ಅಭಿಷೇಕ ನಡೆಯಲಿದೆ. ಬುಲ್ ಟೆಂಪಲ್ ರಸ್ತೆ ಹಾಗೂ ಸುತ್ತಮುತ್ತಲಿನ ರಸ್ತೆಯಲ್ಲಿ ಈಗಾಗಲೇ ಜಾತ್ರೆ ರಂಗು ಮನೆ ಮಾಡಿದೆ. ರಾಜ್ಯ ಮಾತ್ರವಲ್ಲದೆ ಆಂಧ್ರ, ತಮಿಳುನಾಡಿನ ವ್ಯಾಪಾರಿಗಳು ರಸ್ತೆಯಲ್ಲಿ ವ್ಯಾಪಾರ ಆರಂಭಿಸಿದ್ದಾರೆ. ನಾಳೆಯಿಂದ ಕಡಲೆಕಾಯಿ ಪರೀಕ್ಷೆ ಉದ್ಘಾಟನೆ ಆಗ್ತಾ ಇದೆ. ಈಗಾಗಲೇ ಒಂದು ರೀತಿ ಜಾತ್ರೆಯ ವಾತಾವರಣ ಇಲ್ಲಿ ನಿರ್ಮಾಣ ಆಗಿರುವಂಥದ್ದು. ಸದ್ಯ ಇದು ಆ ದೊಡ್ಡ ಬಸವಣ್ಣ ದೇವಸ್ಥಾನದ ಮುಂಭಾಗದ ರಸ್ತೆ. ಸದ್ಯ ಈ 2 ರಸ್ತೆಗಳಲ್ಲೂ ಕೂಡ ಈಗಾಗಲೇ ಸಾಕಷ್ಟು ಮಳಿಗೆಗಳು ತಲೆ ಎತ್ತಿವೆ. ಜೊತೆಗೆ ನಾಳೆ ಏನು ಆ ಕಡಲೆಕಾಯಿ ಪರೀಕ್ಷೆಗೆ ಉದ್ಘಾಟನೆಯನ್ನ ಮಾಡಲಾಗುತ್ತೆ. ಆ ಬೆನ್ನಲ್ಲೇ ಇವತ್ತು ವೀಕೆಂಡ್ ಇರೋದ್ರಿಂದ ಸಾಕಷ್ಟು ಜನರು ಇವತ್ತೇ ಕಡಲೆಕಾಯಿ ಪರೀಕ್ಷೆಗೆ ಭೇಟಿಯನ್ನು ನೀಡ್ತಾ ಇರುವಂಥದ್ದು. ಇನ್ನು ಬೇರೆ ಬೇರೆ ಭಾಗಗಳಿಂದ ಆಗಮಿಸಿರುವಂಥ ಬರೀ ರಾಜ್ಯ ಮಾತ್ರ ಅಲ್ಲದೆ ಹೊರ ರಾಜ್ಯಗಳಿಂದ ಕೂಡ ಕಡಲೆಕಾಯಿಯನ್ನು ಮಾರೋದಕ್ಕೆ ಸಾಕಷ್ಟು ವ್ಯಾಪಾರಿಗಳು ಬಂದಿದ್ದಾರೆ. ಈ ಬಾರಿ ಕಡಲೆಕಾಯಿ ಪರೀಕ್ಷೆಯನ್ನ ಪ್ಲಾಸ್ಟಿಕ್ ಮುಕ್ತ ಮಾಡಲು ಹೊರಟಿದ್ದು, ವ್ಯಾಪಾರಿಗಳಿಗೆ ಕಾಲೇಜು ವಿದ್ಯಾರ್ಥಿಗಳು ಪೇಪರ್ ಬ್ಯಾಗ್ ವಿತರಿಸಿ ಅರಿವು ಮೂಡಿಸಿದ್ದಾರೆ. ಪ್ಲಾಸ್ಟಿಕ್ ಬಳಸದಂತೆ ಅರಿವು ಮೂಡಿಸುತ್ತಿದ್ದಾರೆ. ಇತ್ತ ದೊಡ್ಡ ಬಸವಣ್ಣನ ದೇಗುಲಕ್ಕೆ ಇಂದಿನಿಂದಲೇ ಭಕ್ತರು ಭೇಟಿ ನೀಡುತ್ತಿದ್ದು ಸಂತಸಗೊಂಡಿದ್ದಾರೆ. ಫುಲ್ ಇವಾಗಲೇ ಕ್ರೌಡ್ ಸ್ಟಾರ್ಟ್ ಆಗಿದೆ. ನಾಳೆಯಿಂದ ಶುರು ಆಗುತ್ತೆ. 5 ದಿವಸ ಇದೆ ಅಂತ ಹೇಳ್ತಾ ಇದ್ದಾರೆ. ಈ ವರ್ಷ ಪ್ರತಿ ದಿವಸ ಇಲ್ಲಿ ಗಾಡಿಗಳು ಓಡಾಡೋದು ನೋಡ್ತಾ ಇದ್ರೆ, ಇವಾಗ ನೋಡಿದ್ರೆ ಫುಲ್ ಎಲ್ಲರೂ ಜನಗಳಿದೆ. ಹಾಗಾಗಿ ಇಲ್ಲಿ ಎಲ್ಲ ಥರ ಬೇರೆ ಬೇರೆ ಥರ ಕಡಲೆಕಾಯಿ ಇದೆ. ಫುಲ್ ಇವಾಗಲೇ ತುಂಬ ಜನ ತುಂಬ್ಕೊಬಿಟ್ಟಿದ್ದಾರೆ. ಇನ್ನು 5 ದಿವಸ ಇದೆ. ಇನ್ನು ಎಷ್ಟು ಜನ ತುಂಬ್ಕೋತಾರೋ ಗೊತ್ತಿಲ್ಲ. ಸಿಟಿ ಲೈಫ್ ನಡುವೆ ಬಸವನಗುಡಿಯಲ್ಲಿ ಜಾತ್ರೆ ರಂಗು ಮನೆ ಮಾಡಿದೆ. ಮುಂದಿನ 5 ದಿನ ಕಡಲೆಕಾಯಿ ಘಮಲು ಜೋರಾಗಲಿದೆ. ಶಾಂತಮೂರ್ತಿ, TV9 ಬೆಂಗಳೂರು.